ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಎಚ್ಡಿಕೆ ಕೆಂಡಾಮಂಡಲವಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ಟೋಪಿ ಹಾಕಿದ್ದೀರಾ? ವೃದ್ಧಾಪ್ಯ ವೇತನ ಯಾಕೆ ತೆಗೆಯೋಕೆ ಹೊರಟಿದ್ದೀರಿ? ಖಜಾನೆಯಲ್ಲಿ ದುಡ್ಡಿಲ್ಲ, ಪರ್ಸೆಂಟೇಜ್ ಲೆಕ್ಕದಲ್ಲಿ ಲೂಟಿ ಮಾಡ್ತಾ ಇದ್ದೀರಿ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಸಂಪತ್ತು ಲೂಟಿ ಮಾಡಿ ದೇಶದ ಚುನಾವಣೆ ನಡೆಸೋದಕ್ಕೆ ಹೊರಟಿದ್ದಾರೆ. ಕ್ಯಾಬಿನೆಟ್ ಸೇರೋದಕ್ಕೆ ಕೋಟಾ ಮಾಡಿದ್ದಾರಂತೆ. ಗವರ್ನಮೆಂಟ್ ಕೋಟಾ 5%, ಮೆರಿಟ್ ಕೋಟಾ 95% ಮಾಡಿದ್ದಾರಂತೆ. ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಡೋಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ.ಕೆ ಗಂಭೀರ ಆರೋಪವನ್ನ ಮಾಡಿರೋದು. ದುಡ್ಡಿನ ಲೂಟಿ ಹೊಡೆದು ಚುನಾವಣೆ ಗೆಲ್ಲಬಹುದು ಅಂತ ತಿಳ್ಕೊಂಡಿದ್ದೀರಿ. ಅದಂತೂ ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವರಿಗೆಲ್ಲ ಟೋಪಿ ಹಾಕಕ್ಕೆ ಹೊರಟಿದ್ದೀರಿ. ಪಾಪ ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ ಎಷ್ಟು ಲಕ್ಷ ತೆಗೆಯಕೊಟ್ಟಿದ್ದೀರಿ. ಇವತ್ತು ಯಾತಿಗೆ ತೆಗೆಯಕೊಟ್ಟಿದ್ದೀರಿ? ಈ ಹೆಣ್ಮಕ್ಳದು ಗೃಹಲಕ್ಷ್ಮಿ ಯೋಜನೆ ಜನ ಈಗ 4.5 ಲಕ್ಷ ಅಂತಿದ್ದೀರಿ, ಇನ್ನೆಷ್ಟು ತೆಗಿತೀರೋ ಗೊತ್ತಿಲ್ಲ. ಯಾತಿಗೆ ತೆಗೆಯಕೊಟ್ಟಿದ್ದೀರಿ? ಇವೆಲ್ಲ ಅವತ್ತು ಯೋಚನೆ ಮಾಡಲಿಲ್ವಾ? ಇದು ಯಾವ ರೀತಿ ತರಬೇಕು, ಇದನ್ನು ಕೊಡೋದಾದ್ರೆ ಅಂತ ಹೇಳಿ. ದುಡ್ಡಿಲ್ಲ ಖಜಾನೆ ಒಳಗೆ, ಇಲ್ಲಿ ಬೇರೆ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು, ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯಕ ಇವರೇನೋ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊರಟಿದಿರಲ್ಲ ಕಾರಣ ಕೊಟ್ಕೊಂಡು. 28, 29 ಕೇಂದ್ರದಲ್ಲಿ ಬೇರೆ ಬರ್ತಾರದು. ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನ ಲೂಟಿ ಮಾಡಿ ದೇಶಕ್ಕೀಗ ತಗೊಂಡು ಹೋಗ್ಬೇಕೀಗ ಚುನಾವಣೆ ನಡೆಸಕ್ಕೆ. ಇವರು ರಾಜ್ಯದ್ದಾಯ್ತು. ಇದೆಂತದ ನನಗೆ ಮೊನ್ನೆ ಯಾರೋ ಹೇಳ್ತಿದ್ರು, ಇದೇನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ಏನಂಗಂದ್ರೆ ನನಗೂ ಅರ್ಥ ಆಗಲಿಲ್ಲ. ಇದು ಏನಪ್ಪ 5% ಗೌರ್ಮೆಂಟ್ ಸೀಟು, 95% ಮ್ಯಾನೇಜ್ಮೆಂಟ್ ಸೀಟ್? ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ನೋಡುವೆ, ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ನಲ್ಲಿ ಸೇರೋಕ್ಕೂ ಅದೇಂತದ್ದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ. ಎಲ್ಲಿ ಕಳಿಸಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿನ ದುಡ್ಡು? ಡೊನೇಷನ್ ದುಡ್ಡಿನ